ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಇಲ್ಲಿ ನೋಡಿದೆ ನೀವು ನರ್ಸರಿ ಮಾಡ್ಕೊಂಡಿದ್ದೀರಿ, ಹೌದು. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ನಾನು ಉಮೇಶ್ ನಾಯಕ್ ಅಂತ. ನಾವು ನಾನು ಬಂದು ಬೆಂಗಳೂರಲ್ಲಿ ಒಂದು ಕೆಲಸಕ್ಕಂತ ಬಂದು ಇಲ್ಲಿ ಒಂದು ಏನೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹಾಗೆ ಟಿಶ್ಯೂ ಕಲ್ಚರ್ ಲ್ಯಾಬಲ್ಲಿ ಜಾಯಿನ್ ಆಗಿ ನಾನೀಗ ನರ್ಸರಿ ಮತ್ತು ಲ್ಯಾಬ್ ಎಲ್ಲ ನಡೆಸ್ತಾ ಇದ್ದೀನಿ. ಏನಂದರೆ ಎಲ್ರಿಗೂ ಒಂದೇ ಸಾರಿ ಗಿಡ ಬೇಕು. ಈಗ 1 ಲಕ್ಷ ಗಿಡ ಬೇಕು ಅಂತ ಹೇಳಿದರೆ 1 ಲಕ್ಷ ಗಿಡ ಎಲ್ಲೂ ಸಿಗಲ್ಲ. ಅದಕ್ಕೆ ಟಿಶ್ಯೂ ಕಲ್ಚರ್ ಲ್ಯಾಬೇ ಹೋಗಬೇಕಾಗ್ತದೆ. ಟಿಶ್ಯೂ ಕಲ್ಚರಲ್ಲಿ ಏನು ಮಾಡಬೇಕಂದ್ರೆ ಮದರ್ ಪ್ಲಾಂಟ್ ಸೆಲೆಕ್ಷನ್ ಮಾಡ್ತೀವಿ. ಮದರ್ ಪ್ಲಾಂಟ್ ಸೆಲೆಕ್ಷನ್ ಮಾಡೋದಾದ್ರೆ ಮದರ್ ಪ್ಲಾಂಟ್ ಎಲ್ಲಿ ಚೆನ್ನಾಗಿದೆಯೋ ಅದನ್ನು ತಂದು ಇಲ್ಲಿ ಹಾಕಿದ್ದೀವಿ. ಇದರಿಂದ ನಮಗೆ ಯಾವಾಗಲೂ ಮದರ್ ಪ್ಲಾಂಟ್ ಸಿಗಲ್ಲ. ನಾವು 2 ಮಂತ್ಸಿಗೆ ಒಂದು ಸಾರಿ ಆದರೂ ನಾವು ಇನಿಷಿಯೇಷನ್ ಮಾಡಬೇಕು. ನಾವು ಬೇರೆ ಲ್ಯಾಬೊರೇಟರಿಗಳಿಗೂ ಸಪ್ಲೈ ಕೊಡ್ತೀವಿ ಮದರ್ ಕಲ್ಚರ್. ಹಾಗೆ ನಮಗೆ 2 ಮಂತ್ಸ್ ಒನ್ ಟೈಮ್ ನಾವು ಮದರ್ ಕಲ್ಚರ್ ಇದು ಮದರ್ ಪ್ಲಾಂಟ್ ಬೇಕಂತ ಹೇಳಿದಕ್ಕೆ ಸ್ಟಾಕ್ ಮಾಡ್ತಾ ಇರ್ತೀವಿ. ಇಲ್ಲೂ ಇದೆ, ಬೇರೆ ಕಡೆ ಇದು ಒಂದು 2-3 ಕಡೆ. ಇದು ಏಲಕ್ಕಿ ವೆರೈಟಿ. ಇದು ಏಲಕ್ಕಿ ವೆರೈಟಿನ ಸರ್? ಹೌದು. ಲ್ಯಾಬ್ ಇಂದ ಪ್ರೊಡಕ್ಷನ್ ಅದನ್ನ ಕಲ್ಚರ್ ಮಾಡಿ ಅಲ್ಲಿ 8 ತಿಂಗಳು ಅದನ್ನ ಪ್ರೋಸೆಸ್ ಮಾಡಿ ಇದು ಮಾಡಿ ಗಿಡ ಇಲ್ಲಿಗೆ ನರ್ಸರಿಗೆ ತರ್ತೀವಿ. ಇದು ನರ್ಸರಿ ಪ್ರೋಸೆಸ್ ನಾನು ಹೇಳ್ತೀನಿ. ತಂದು ಈ ಪೆನ್ನಲ್ಲಿ ಒಳಗಡೆ ಹಾಕಬೇಕು. ನೋಡಿ, ಇದು ಏಲಕ್ಕಿ ಪ್ಲಾಂಟ್ಸ್. ಟೆಸ್ಟ್ ಟ್ಯೂಬ್ ಮಗು ಒಂದು ಹೇಗೆ ಇದಿರ್ತದೋ ಸ್ಟಾರ್ಟಿಂಗ್ ಅಲ್ಲಿ, ಅದಕ್ಕೆ ಬೆಚ್ಚಿಗೆ ಬೇಕು, ಬಿಸಿಲು ಕಾಣಬಾರ್ದು, ಲೈಟ್ ಹಾಕಬಾರ್ದು ಅಂತ ಹೇಳ್ತಾರೆ. ಅದೇ ತರ ನಮ್ದು ಲೈಟ್ ಕೊಡ್ತೀವಿ, ಆದ್ರೆ ಏನಂದ್ರೆ ಮುಚ್ಚಿಡ್ಬೇಕು ಇದನ್ನ. ಅಂದ್ರೆ ಏನಾಗುತ್ತೆ ಸರ್ ಮುಚ್ಚಿಟ್ರೆ ಹ್ಯೂಮಿಡಿಟಿ ಕ್ರಿಯೇಟ್ ಆಗ್ತದೆ. ಚಿಕ್ಕ ಮಗು ತರನೇ ಇದು. ಇದಕ್ಕೆ 10 ದಿವಸ ಯಾವುದು ಕೊಡಲ್ಲ, ಮುಚ್ಚಿ ಇಡ್ತೀವಿ. ಸುಮಾರು ಎಷ್ಟು ತಿಂಗಳು ಹೆಂಗೆ ಮುಚ್ಚಿರ್ತೀರಾ ಸರ್ ಇದು? ಒಂದು 10 ಡೇಸ್ ಇಟ್ಟ ನಂತರ ಅದಕ್ಕೆ ಒಂದು ಸ್ವಲ್ಪ ಫರ್ಟಿಲೈಸರ್ ಕೊಟ್ಟು ಇದು ಮಾಡಿಕೊಂಡು ಅರೌಂಡ್ 1 ಮಂತ್ ಆಗ್ತದೆ. ಆ ತರ ಬರ್ತದೆ. ಯಾವ ಸರ್? ಅಲ್ಲಿ ದೊಡ್ಡ ಸೈಜ್ ಇದೆಲ್ಲ, ಇದು ಸ್ಮಾಲ್ ಸೈಜ್, ಸ್ಮಾಲ್ ಥಿಂಗ್ಸ್. ಅದು ಬೆಸ್ಟ್ ಪ್ಲಾಂಟ್ಸ್ ಆ ಕಡೆ ಇರೋದು. 1 ಮಂತ್ ಅಲ್ಲಿ ಈ ಪ್ರೋಸೆಸ್ ಬರ್ತದೆ. ಈ ಸೈಜ್ ಬರಕ್ಕೆ ಎಷ್ಟು ದಿವಸ ತಗೋದು ಸರ್? ಸುಮಾರು ಅರೌಂಡ್ 25-30 ಡೇಸ್ ಆಗಿದೆ ಪ್ಲಾಂಟ್ ಮಾಡಿ. 30 ಡೇಸ್? ಹೌದು. ಇದು ಎಲ್ಲ ಏಲಕ್ಕಿ ಪ್ಲಾಂಟ್ಸ್. G9 ಮಾಡ್ತೀವಿ, ವಿಲಿಯಮ್ಸ್ ಮಾಡ್ತೀವಿ. ಹಾಗೆ ಇದು ಈಗ ಪ್ಲಾಂಟಿಂಗ್ ಮಾಡೋದಾದ್ರೆ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಪಾಲಿಬ್ಯಾಗ್ ಹಾಕ್ತಿವಿ. ಪಾಲಿಬ್ಯಾಗ್ ಹಾಕೋದಾದ್ರೆ ಇದನ್ನ ಗ್ರೇಡ್ ಮಾಡ್ತೀವಿ. ಬೇರೆ ಯಾರು ಗ್ರೇಡ್ ಮಾಡಲ್ಲ. ನಮ್ಮ ಕಂಪನಿಯಲ್ಲಿ ಬೆಸ್ಟ್ ಬಯೋಟೆಕ್ ಕಂಪನಿಯಲ್ಲಿ ಏಲಕ್ಕಿ ಬಾಳೆನ ಇದು ಬಾಳೆ ಗಿಡಗಳು. ಬಾಳೆ ಗಿಡಗಳು? ಹೌದು. ಯಾಕೆಂದ್ರೆ ಬೇರೆಯವರು ಏಲಕ್ಕಿ ಮಾಡ್ತಾರೆ, ಆದ್ರೆ ನಾವು ಸ್ವಲ್ಪ ಎಕ್ಸ್ಪರ್ಟ್ ಇರೋದ್ರಿಂದ ಇದರಲ್ಲಿ ನಾವು ಒಂದು 2-3 ಕಂಪನಿ ಅವರು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂತ ಇದ್ದೀವಿ. ಸುಮಾರು ಎಷ್ಟು ಗಿಡಗಳು ಬರ್ತದೆ ಸರ್ ಇಲ್ಲಿ? ಇದರಲ್ಲಿ ಒಂದು ಲೈನ್ ಅಲ್ಲಿ 20,000 ಗಿಡ ಇದೆ. 20,000. ಹೌದು, ಒಂದು ಲೈನ್ ಅಂದ್ರೆ. ಸೊ ಇದನ್ನೆಲ್ಲ ಕಲ್ಟಿವೇಶನ್ ಈ ತರ ಮಾಡಿದ್ಮೇಲೆ ಇದನ್ನ ಏನ್ ಮಾಡ್ತೀರಾ ಸರ್? ಇದನ್ನ ಈಗ ಏನ್ ಮಾಡ್ತೀವಿ, ಇದು ಪಾಲಿಬ್ಯಾಗ್ ಹಾಕ್ತಿವಿ. ಪಾಲಿಬ್ಯಾಗ್ ಹಾಕಿ 1 ತಿಂಗಳು ಆದ ನಂತರ ನಾವು ಅದನ್ನ ಫಾರ್ಮರ್ಸಿಗೆ ಕಳಿಸ್ತೀವಿ. ಫಾರ್ಮರ್ಸ್ ಅಲ್ಲಿ ಯಾವ ಸೀಸನ್ ಯಾವ್ದು ಅಂತ ನಾವು ಇನ್ನು ಮೇಲೆ ಸೀಸನ್ ಅರೌಂಡ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತನಕ ಒಳ್ಳೆ ಸೀಸನ್. ಇದೊಂದು 4-5 ತಿಂಗಳು. ವರಮಹಾಲಕ್ಷ್ಮಿ ಹಬ್ಬ ಇಲ್ಲಾಂದ್ರೆ ಈ ಗಣೇಶ ಹಬ್ಬಕ್ಕೆ ಈ ದಸರಾ ಟೈಮ್ ಅಲ್ಲಿ ಬರ್ತದೆ ಈಗ ಹಾಕಿದ್ರೆ. ಅದಕ್ಕೋಸ್ಕರ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಈಗ ನಾವು ಸ್ವಲ್ಪ ಪ್ರೊಡಕ್ಷನ್ ನಮ್ದು ಓವರ್ ಆಗಿರ್ತದೆ. ಇನ್ನು ಪ್ಲಾಂಟೇಶನ್ ಬರ್ತದೆ. ಅಂದ್ರೆ ಸರ್ ಯಾವ ಸೀಸನ್ ಹಾಕಿದ್ರೆ ಬೆಸ್ಟ್? ಇದು ಬೆಸ್ಟ್ ಏಲಕ್ಕಿ ಹಾಕೋದಾದ್ರೆ ಒಂದು ಸೀಸನ್ ಇದೆ. ಪಚ್ಚಬಾಳೆ ಹಾಕೋದಾದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ ರೇಂಜ್ ತನಕ ಏಲಕ್ಕಿ ಬೇಕಾದ್ರೆ. ಮತ್ತೆ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಡಿಫ್ರೆಂಟ್ ಇರ್ತದೆ ಟೈಮಿಂಗ್ಸ್. ಬೆಂಗಳೂರು ಕ್ಲೈಮೇಟ್ಗೆ ಬೇಗ ಹಾಕಬೇಕು, ಆಂಧ್ರ ಕ್ಲೈಮೇಟ್ ಅಲ್ಲಿ ಸ್ವಲ್ಪ ಡಿಲೇ ಹಾಕಬೇಕು, ತಮಿಳುನಾಡು ಕ್ಲೈಮೇಟ್ ಮತ್ತೆ ಮಾರ್ಕೆಟ್ ಬೇರೆ ಇದೆ. ಆ ತರ ವೆರೈಟಿ ಬೇರೆ ಕ್ಲೈಮೇಟ್ಗೆ ಬೇರೆ ಇದು ಇದೆ. ಇದಕ್ಕೆ ಆರ್ಗಾನಿಕ್ ಅಂದ್ರೆ ಸರ್ ಈಗ ಫರ್ಟಿಲೈಸರ್ ಯೂಸ್ ಮಾಡಬಹುದಾ ಫ್ಯೂಚರ್ ಅಲ್ಲಿ? ಯಾವ ತರ ಇದು? ನಾವು ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದೀವಿ. ನಾನೇನಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳಿಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿದೆ. ಬಟ್ ನಾನು ಸ್ವಲ್ಪ ಕಮರ್ಷಿಯಲ್ ಮೈಂಡೆಡ್ ಇರೋದ್ರಿಂದ ನಾನು ಬೇರೆಯವ್ರ ತರ ಥಿಂಕ್ ಮಾಡಿ ನಾನು ಹಾಗೆ ಹೀಗೆ ಅಂತ ನಾನು ಯೋಚನೆ ಮಾಡಲ್ಲ. ಬಟ್ ಫಾರ್ಮರಿಗೆ ಹೇಳ್ತೀವಿ ನೀವು ಇದ್ರಲ್ಲಿ ಮಾಡಿ ಅಂತ. ಹೌದು. ಯಾವ ತರ ಅನುಕೂಲ ಸರ್ ಫಾರ್ಮರ್ಸ್ಗೆ? ಫಾರ್ಮರ್ಸ್ಗೆ ಏನಂದ್ರೆ ಒಂದೇ ಸಾರಿಗೆ ನಿಮಗೆ 1 ಲಕ್ಷ ಗಿಡ ಬೇಕಾದ್ರೂ ನಾವು ಸಪ್ಲೈ ಕೊಡ್ತೀವಿ. 1 lakh ಪ್ಲಾಂಟ್ಸ್ ಎಟ್ ಎ ಟೈಮ್. ಏನು ಗೆಡ್ಡೆ ಹಾಕೋದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಗೆಡ್ಡೆ ಹಾಕಿದ್ರೆ 1 ತಿಂಗಳು 2-3 ತಿಂಗಳು ಹಾರ್ವೆಸ್ಟಿಂಗ್ ಬರ್ತದೆ. ದೊಡ್ಡ ಗೆಡ್ಡೆ ಬೇಗ ಬರ್ತದೆ, ಚಿಕ್ಕ ಗೆಡ್ಡೆ ಲೇಟ್ ಆಗಿರ್ತದೆ. ನಮ್ದು ಏನಂದ್ರೆ ಒಂದೇ ಲೆವೆಲ್ ಅಲ್ಲಿ ಕೊಡೋದ್ರಿಂದ ಅವ್ರಿಗೆ ಏನಾಗ್ತದೆ, ಸುಲಭ ಒಂದೇ ಟೈಮ್ ಅಲ್ಲಿ ವಿತಿನ್ 1 ಮಂತ್ ಅಲ್ಲಿ ಹಾರ್ವೆಸ್ಟಿಂಗ್ ಬರ್ತದೆ ಸರ್. ವಿತಿನ್ 1 ಮಂತ್ ಬರುತ್ತೆ? ಎಸ್ ಸರ್. 1 ಮಂತ್ ಒಳಗಡೆ ಎಲ್ಲ ಹಾರ್ವೆಸ್ಟಿಂಗ್, ತೋಟ ಎಲ್ಲ ಕ್ಲಿಯರ್ ಆಗ್ತದೆ. ಒಂದೇ ತರ ಇರ್ತದೆ. ಮದರ್ ಪ್ಲಾಂಟ್ ಒಂದಲ್ವಾ, ಹಾಗೆ.
ಮತ್ತೆ ತೋಟಕ್ಕೂ ಇದಕ್ಕೂ ಈ ಗೆಡ್ಡೆಗೆ ಅಂದ್ರೆ ಇದರಲ್ಲಿ ರೋಗರಹಿತ ಗಿಡಗಳು. ನೀವು ಗೆಡ್ಡೆ ಹಾಕಿದ್ರೆ ಬೇರೆಯವರ ತೋಟದಲ್ಲಿರುವ ಗೆಡ್ಡೆ ರೋಗ ಇದ್ರೆ ನಿಮ್ ತೋಟಕ್ಕೂ ಹರಡುತ್ತದೆ. ಹಾಗೆ ಫಲ ಸಿಗ್ತದೆ. ಆದ್ರೆ ನಿಮ್ಮ ಜಮೀನಲ್ಲಿ ಇರುವ ರೋಗ, ಬೇರೆಯವರ ಜಮೀನಲ್ಲಿರುವ ರೋಗ ನಿಮ್ಮ ಜಮೀನಿಗೂ ಬರ್ತದೆ ರೋಗ ಆ ಗೆಡ್ಡೆಯಿಂದ. ಅಂದ್ರೆ ಈ ಸಸಿಗಳಿಂದ ಯಾವ ರೋಗ ಬರಲ್ಲ ಅಂತೀರಾ? ಈ ಸಸಿಗಿಂತ ನಿಮ್ಮ ಜಮೀನಲ್ಲಿ ಏನ್ ರೋಗ ಇದೆ ಅದೇ ಇರ್ತದೆ ಹೊರತು ಬೇರೆ ಇಲ್ಲಿಂದ ರೋಗ ಅಲ್ಲಿಗೂ ಹರಡಲ್ಲ. ನಾವು ಕೋಕೋಪೀಟ್ ಬಿಟ್ರೆ ಬೇರೆ ಏನೂ ಯೂಸ್ ಮಾಡಲ್ಲ ಇಲ್ಲಿ. ಮಣ್ಣು ಯೂಸ್ ಮಾಡಲ್ಲ, ಯಾವುದೇ ಇರಲ್ಲ. ತೆಂಗಿನ ನಾರ ಪುಡಿಯಲ್ಲೇ ಇದು ಮಾಡ್ತೀವಿ ನಾವು. ಎಲ್ಲ ಕಂಪನಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೋರ್ವೆಲ್ ವಾಟರ್ ಯೂಸ್ ಮಾಡೋದು ಆಲ್ಮೋಸ್ಟ್ ನಮಗೆ ಗೊತ್ತಿರುವ ಕಂಪನಿಗಳೆಲ್ಲ ಎಲ್ಲಾರು. ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ DM ವಾಟರ್ ಯೂಸ್ ಮಾಡ್ತೀನಿ. ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಮಳೆ ನೀರು ಹೇಗಿರ್ತದೋ ಅದೇ ತರ TDS 0 ಇರ್ತದೆ. ಅದರಿಂದಾಗಿ ಈ ನೀರು ಯೂಸ್ ಮಾಡಿದ್ರೆ ನಾನು ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ತನಕ ಇದನ್ನೇ ಯೂಸ್ ಮಾಡ್ತೀನಿ. ಮತ್ತೆ ಅದನ್ನು ಮಿಕ್ಸಿಂಗ್ ಮಾಡಿಕೊಂಡು ಚೆನ್ನಾಗಿ ನಮಗೆ ಮಾರ್ಟಾಲಿಟಿ ಬರಲ್ಲ ಇದಿರೋದ್ರಿಂದ. ಮೊದಲು ನಮಗೆ ಮಾರ್ಟಾಲಿಟಿ ಬರ್ತಾ ಇತ್ತು, ಈಗ ಕಮ್ಮಿ ಆಗಿದೆ. ಈ ಮಾರ್ಟಾಲಿಟಿನೇ ಇಲ್ಲ. ಇದು ಒಂದು ತಿಂಗಳಾಯ್ತು. ಏನ್ ಮಾಡ್ತಾ ಇದಾರೆ ಇವರೆಲ್ಲ ಬ್ರೀಡಿಂಗ್ ಮಾಡ್ತಾ ಇದ್ದಾರೆ. ಬ್ರೀಡಿಂಗ್ ಅಂದ್ರೆ ಚಿಕ್ಕದು ದೊಡ್ಡದು. ನಾವೇನ್ ಮಾಡ್ತೇವೆ ನಮ್ಮ ಕಂಪನಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಚಿಕ್ಕದು ದೊಡ್ಡದು ಬೇರೆ ಬೇರೆ ಮಾಡಿ ಚಿಕ್ಕದನ್ನು ಸಪರೇಟ್ ಇಟ್ಟು ದೊಡ್ಡದನ್ನು ಮಾತ್ರ ಪ್ಲಾಂಟಿಂಗ್ ಮಾಡ್ತೀವಿ ನಾವು. ಇವರೆಲ್ಲ ಗ್ರೇಡಿಂಗ್ ಮಾಡ್ತಾ ಇದ್ದಾರೆ. ಗ್ರೇಡಿಂಗ್ ಆದ್ರೆ ಚಿಕ್ಕದನ್ನು ನೋಡಿ ಗ್ರೇಡ್ ಮಾಡಿದ ಉಳಿದಿದ್ದು ಚಿಕ್ಕದು ಆ ಕಡೆ ಇದೆ. ಇದ್ಯಾಕೆ ಸರ್ ಈ ತರ? ಇದು ಚಿಕ್ಕದಂದ್ರೆ ಎಲ್ಲಾ ಒಂದೇ ಸಾರಿ ಅಂದ್ರೆ ಹೇಳಿದ್ರೆ ಎಲ್ಲಾನು ಬರಲ್ವಲ್ಲ. ನಮ್ ಕೈ ಬೆರಳುಗಳೇ 5 ಬೆರಳುಗಳು ಡಿಫ್ರೆಂಟ್ ಆಗಿ ಇದೆ. ಹಾಗೆ ಅದ್ರಲ್ಲೂ ಹಂಗೆ ಅದೇ ಸಪರೇಟ್ ಆಗಿ ವಿಂಗಡಿಸ್ತೀರಾ? ಹೌದೌದೌದು. ಅಲ್ಲಿ ಗ್ರೇಡ್ ಮಾಡ್ತಾ ಇದ್ರಲ್ಲ, ಗ್ರೇಡ್ ಮಾಡಿದನ್ನು ನೋಡಿ ಈ ತರ ಇಡ್ತೀವಿ. ಇದರಲ್ಲೂ ಸ್ವಲ್ಪ ದೊಡ್ಡದು ಚಿಕ್ಕದು ಸಪರೇಟ್ ಮಾಡಿಬಿಟ್ಟು ನಾವು ಪ್ಲಾಂಟಿಂಗ್ಗೆ ತಗೊಂಡು ಹೋಗ್ತೀವಿ. ಇದರಲ್ಲೂ ಗ್ರೇಡ್ ಮಾಡ್ತೀವಿ. ಇನ್ನು ಮತ್ತೆ ಗ್ರೇಡಿಂಗ್ ಮಾಡ್ತೀವಿ, ಮತ್ತೆ ಗ್ರೇಡಿಂಗ್ ಮಾಡಿ ಅಲ್ಲಿ ತಗೊಂಡು ಹೋಗ್ತೀವಿ. ಸೊ ಇದೆಲ್ಲ ಟಿಶ್ಯೂ ಕಲ್ಚರ್ ಬರುತ್ತೆ ಸರ್? ಎಲ್ಲ ಇದು ಟಿಶ್ಯೂ ಕಲ್ಚರ್ ಸರ್. ಕೆಲವ್ರು ಏನ್ ಮಾಡ್ತಾರೆ ಆ ಟ್ರೇ ಅಲ್ಲಿ ದೊಡ್ಡದು ಮಾತ್ರ ತಗೊಂಡು ಚಿಕ್ಕದು ಮಾತ್ರ ಹಂಗೆ ಬಿಟ್ಬಿಟ್ಟು ಇದು ಮಾಡ್ತಾರೆ. ನಾವು ಆತರ ಮಾಡಲ್ಲ, ನಾವು ಗ್ರೇಡ್ ಮಾಡಿಯೇ ಪ್ಲಾಂಟಿಂಗ್ ಮಾಡೋದು. ನಮ್ದೊಂದು ಸರ್ ಫಾರ್ಮರ್ಸ್ ಹೆಂಗ್ ಕಳಿಸ್ತೀರಾ ಸರ್ ಇದನ್ನ? ಕಳಿಸೋದನ್ನ ಇನ್ನೊಂದು ಕಡೆ ತೋರಿಸ್ತೀನಿ. ಇದು ಪ್ಲಾಂಟಿಂಗ್ ಮಾಡಿ 1 ತಿಂಗಳಾಯ್ತು. ಈ ಗಿಡಗಳು ಈಗ ಈ ಗಿಡಗಳನ್ನ ನಾವು ಡಿಸ್ಪ್ಯಾಚ್ಗೆ ನೋಡಿ ಆ ಟೈನಲ್ಲಿ ತುಂಬ್ತಾ ಇದ್ದಾರೆ. ತುಂಬಿದ ಗಿಡ ಡಿಸ್ಪ್ಯಾಚ್ಗಳಂದ್ರೆ ಈ ತರ ಕ್ರೇಟ್ ಎಲ್ಲ ಹಾಕ್ಬಿಟ್ಟು ಕ್ರೇಟ್ ಕಳಿಸ್ತೀವಿ ನಾವು. ಕ್ರೇಟ್ ಅಲ್ಲಿ ಒಂದು ಕ್ರೇಟ್ ಅಲ್ಲಿ 50 ಗಿಡ ಇರ್ತದೆ. ಹಾಗೆ ಇದನ್ನು ಗಾಡಿಯಲ್ಲಿ ಎಷ್ಟು ಬೇಕು, ಯಾವ 2000 ಆದ್ರೆ 2000ಕ್ಕೆ ಚಿಕ್ಕ ಗಾಡಿ, ದೊಡ್ಡ ಗಾಡಿ ಆದ್ರೆ ದೊಡ್ಡ ಗಾಡಿ. ಬೊಲೆರೋದಲ್ಲಿ ಒಂದು 8000 ಗಿಡ ಕಳಿಸ್ತೀವಿ ನಾವು. ಫಾರ್ಮರ್ಗೆ ಡಿಸ್ಪ್ಯಾಚ್ ಮಾಡಿ ತಗೊಂಡು ಫಾರ್ಮರ್ಸ್ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್, ಅಥವಾ ನೀವೇ ಅಥವಾ ಯಾವ್ದಾದ್ರು ಅಲ್ಲಿ? ನಾವು ಆಲ್ಮೋಸ್ಟ್ ನಾವು ಮೌತ್ ಟು ಮೌತ್ ನಮ್ದು ಬಿಸ್ನೆಸ್. ಯಾಕೆಂತ ಹೇಳಿದ್ರೆ ಬೇರೆ ಕಂಪನಿಗಳಲ್ಲೆಲ್ಲ ಮಾರ್ಕೆಟಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ, ಇಡ್ಲೇಬೇಕು. ಬಟ್ ನಮ್ಮ ಒಂಥರ ಏನೋ ದೇವ್ರದ್ದು ಇದು ಮತ್ತೆ ನಮ್ಮ ಒಳ್ಳೆತನ ಯಾವ್ದಿದ್ರು ನಾವು ಚೆನ್ನಾಗಿ ಫಾರ್ಮರ್ಸ್ ಹತ್ರ ಒಂದು ಯಾವುದೇ ಕಾಲ್ ಬರಲಿ ಏನೇ ಬರಲಿ ನಾವು ಅವ್ರ ಹತ್ರ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ತೀವಿ. ಏನಾದ್ರೂ ತೊಂದರೆ ಇದ್ರೆ ನಾವು ಅವರಿಗೆ ಕರೆಕ್ಟ್ ಆಗಿ ಒಂದು ಸಜೆಷನ್ ಕೊಡ್ತೀವಿ. ನಮಗೇನಾದ್ರೂ ಗೊತ್ತಿಲ್ಲ ಇಲ್ಲ ಏನೋ ಪ್ರಾಬ್ಲಮ್ ಇದ್ರು IHR ಇದೆ, GKVK ಇದೆ, ಸಪೋರ್ಟರ್ ಸೈಂಟಿಸ್ಟ್ಗಳು ಇದ್ದಾರೆ. ಹಾಗೆ ಇದು ಕ್ರೇಟ್ ಅಲ್ಲಿ ಇರುವಂತದ್ದು. ಇದು ಡಿಸ್ಪ್ಯಾಚ್ಗೆ ರೆಡಿ ಟು ಡಿಸ್ಪ್ಯಾಚ್. ಇದು ಪ್ಲಾಂಟ್ಸ್ ಸುಮಾರು ಇದು 1 ತಿಂಗಳಾಗಿದೆ ಸರ್. 1 ತಿಂಗಳು. ಈಗ ನಾಳೆ ಕಳಿಸಬೇಕು, ಅದಕ್ಕೋಸ್ಕರ ತುಂಬಿ ಇವತ್ತೇ ಇಟ್ಟಿರ್ತೀವಿ. ಮತ್ತೆ ನಾಳೆ ಇದು ಮಾಡಿಬಿಟ್ಟು ರಿಟರ್ನ್ ಕ್ರೇಟ್ಸ್ ಬರ್ತದೆ. ಡೈರೆಕ್ಟ್ ಇದು ಫಾರ್ಮರ್ಸ್ ತಕ ಹೋಗುತ್ತೆ ಸರ್? ಇದು ಫಾರ್ಮರ್ಸಿಗೆ ಹೋಗುತ್ತೆ ಸರ್, ಡೈರೆಕ್ಟ್ ಫಾರ್ಮರ್ ತೋಟಕ್ಕೆ ಇಳಿಸ್ಬಿಡ್ತೀವಿ. ನಮ್ದು ಆಕ್ಚುಲಿ ಉಮೇಶ್ ನಾಯಕ್ ಅಂತ ನನ್ನ ಹೆಸರು. ಬೆಸ್ಟ್ ಬಯೋಟೆಕ್ ಅಂತ ಬ್ಯಾಂಗ್ಳೂರಲ್ಲಿ ಚಿಕ್ಕಬಾನವರ ಹತ್ರ
ಸೋಮಶೆಟ್ಟಿಯಲ್ಲಿ ವಿಲೇಜಲ್ಲಿ ಇದ್ದೀವಿ. ನಾವೊಂದು 13 ವರ್ಷ ಆಯ್ತು ಇಲ್ಲಿ ಸ್ಟಾರ್ಟ್ ಮಾಡಿ. ಈಗ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದು 9844359107. ಮತ್ತು ನಮ್ಮದು ಟೆಕ್ನಾಲಜಿ ಏನಂದರೆ ಇಸ್ರೇಲ್ ಟೆಕ್ನಾಲಜಿ. ನಾವು ಕೊಥಾರಿ ಬಯೋಟೆಕ್ ಅಂತ ಇತ್ತು, ಆ ಬಯೋಟೆಕ್ ಅವರು 1.5 crores 94ಅಲ್ಲಿ ಕೊಟ್ಟು ತಗೊಂಡ ಟೆಕ್ನಾಲಜಿ ನಮ್ಮ ಹತ್ರ ಇರೋದ್ರಿಂದ ನಾವು ಆ ಟೆಕ್ನಾಲಜಿ ಥರ ನಾವು ಬೆಳೆಸ್ತಾ ಇದ್ದೀವಿ ಸರ್. ಇದು